ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ನಿನ್ನೆ ತಾನೇ ಅಕ್ಟೋಬರ್ 6ರಂದು ನನ್ನ ಮೊದಲನೇ ವಿಡಿಯೋನ ನಾನು ಲೈವ್ ಮಾಡಿದೆ. ಅದು ಗಾಂಧಾರಿ ಯೋಗ ಶಿಕ್ಷಣ ವಿದ್ಯೆ ಬಗ್ಗೆ. ಅಂದ್ರೆ ಇತ್ತೀಚೆಗೆ ಗಾಂಧಾರಿ ಯೋಗ ಶಿಕ್ಷಣ ವಿದ್ಯೆ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ವಿಡಿಯೋಗಳು ಓಡಾಡ್ತಿದ್ದಾರೆ. ಆ ವಿಡಿಯೋಗಳಲ್ಲಿ ನೋಡಿದ್ರೆ ಇಷ್ಟೊಂದು ದಿವ್ಯ ಶಕ್ತಿನ ಇಂದಿನ ಒಂದು ಎಐ ಕಾಲಘಟ್ಟದಲ್ಲಿಯೂ ಸಹ ನೀಡ್ಬೋದಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಆದ್ರಿಂದ ಅಂತಹ ಒಂದು ಶಿಕ್ಷಣಗಳನ್ನ ಕೊಡಿಸ್ಲಿಕ್ಕೆ ಪಾಲಕರು ಸಹ ಮುನ್ನುಗ್ತಿದ್ದಾರೆ. ಯಾಕಂದ್ರೆ ವಿದ್ಯಾರ್ಥಿಗಳಲ್ಲಿ ಅಂದ್ರೆ ಮಕ್ಕಳಲ್ಲಿ ಬೆಳೆಯುವ ಹಂತದಲ್ಲಿ ಇಂತಹ ಒಂದು ಶಿಕ್ಷಣವನ್ನ ಕೊಡಿಸೋದ್ರಿಂದ ಮಕ್ಕಳಲ್ಲಿ ಏಕಾಗ್ರತೆ ಬೆಳೆಯುತ್ತೆ. ಸೊ ಆದ್ರಿಂದ ಇಂತಹ ಶಿಕ್ಷಣನ ಕೊಡಬೇಕು ಅಂತೇಳಿ ಈ ಒಂದು ಶಿಕ್ಷಣದ ಬಗ್ಗೆ ಒಂದು ಬೇಡಿಕೆ ಹೆಚ್ಚಾಗ್ತಿರುವಂಥದ್ದು. ಆದ್ರಿಂದ ನಾನು ಆ ಒಂದು ಶಿಕ್ಷಣದ ಬಗ್ಗೆ, ಆ ಶಿಕ್ಷಣವನ್ನು ನೀಡುವಂತಹ ಗುರೂಜಿ ಮಂಜುನಾಥ್ ಪೂಜಾರಿ ಅವರ ಬಗ್ಗೆ ಒಂದು ವಿಶೇಷ ಸಂದರ್ಶನವನ್ನ ಮಾಡಿದ್ದೆ. ಆ ವಿಡಿಯೋ ಈಗ ಲೈವ್ ಸಹ ಆಗಿದೆ. ನೀವು ಬೇಕಾದ್ರೆ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ನೀವು ಸರ್ಚ್ ಮಾಡೋದ್ರ ಮೂಲಕ ಯೂಟ್ಯೂಬ್ ನಲ್ಲಿ ನೋಡ್ಬೋದು. ಸೊ ಆ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಮುಂದೆ ನಾನು ನೀಡುವಂತಹ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲೂ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಸೊ ಯಾವುದೇ ರೀತಿಯ ಒಂದು ಶೈಕ್ಷಣಿಕ ಕಾರ್ಯಕ್ರಮಗಳ ಬಗ್ಗೆ ಮತ್ತೆ ಉದ್ಯೋಗ ಮಾಹಿತಿ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಗಳನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೀಡ್ತಾ ಹೋಗ್ತೀನಿ. ಸೊ ನಿಮ್ಗೆ ಶಿಕ್ಷಣ ಮತ್ತೆ ಉದ್ಯೋಗಕ್ಕೆ ಸಂಬಂಧಿಸಿದ ಮಾಹಿತಿಗಳು ಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಇಷ್ಟವಾದ ವಿಡಿಯೋಗಳಿಗೆ ನೀವು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಹಾಗೆ ಇಂದಿನ ವಿಡಿಯೋದಲ್ಲಿ ನಾನು ಏನ್ ಹೇಳ್ಕೊಡ್ತಿದ್ದೀನಿ ಅಂದ್ರೆ ಒಂದು ವಿಶೇಷವಾದ ಮಾಹಿತಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕುರಿತು ಪಠ್ಯಕ್ರಮದಲ್ಲಿ ಒಂದು ಪಾಠವನ್ನ ಸೇರ್ಪಡೆ ಮಾಡಲಿಕ್ಕೆ ಹೊರಟಿರುವಂತಹ ಒಂದು ತೀರ್ಮಾನದ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಮಾತನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ವಿಧಾನಸಭೆಯಲ್ಲಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಅಂತ RSS ಪ್ರಾರ್ಥನಾ ಗೀತೆಯನ್ನು ಹಾಡಿದ್ರು. ಆದ್ರೆ ಅದೇ ಪಕ್ಷದ ಕಾಂಗ್ರೆಸ್ ಪಕ್ಷದ IT-BT ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಏನಂದ್ರು, ಮತ್ತೊಮ್ಮೆ RSS ಬ್ಯಾನ್ ಮಾಡಬೇಕಾಗುತ್ತೆ ಅಂತ ಆಗಾಗ ಮೀಡಿಯಾ ಮುಂದೆ ಹೇಳ್ತಾನೆ ಇರ್ತಾರೆ. ಆದ್ರೆ ಈಗ ಏನಾಯ್ತು, RSS ಕುರಿತು ಪಠ್ಯಕ್ರಮದಲ್ಲಿ ಪಾಠವನ್ನೇ ಸೇರ್ಪಡೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಹಾಗಾದ್ರೆ ಈ ಒಂದು ವಿಶೇಷ ಮಾಹಿತಿನ ತಿಳ್ಕೊಳ್ಳೋಕ್ಕೂ ಮೊದಲು ನೀವು ನಮ್ಮ ಗುರುಕುಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸರ್ಕಾರಿ ಶಾಲಾ ಮಕ್ಕಳ ಒಂದು ಶೈಕ್ಷಣಿಕ ಪಠ್ಯಕ್ರಮದಲ್ಲಿ ನೂತನ ಶೈಕ್ಷಣಿಕ ಕಾರ್ಯಕ್ರಮ ರಾಷ್ಟ್ರ ನೀತಿ, ಇದು ಡಿಫ್ರೆಂಟ್ ದ್ಯಾನ್ NEP 2020. ಸೊ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಅದು NEP 2020 ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತದ್ದು 2020ರಲ್ಲಿ. ಆದರೆ ಇದು ನೂತನ ಶೈಕ್ಷಣಿಕ ಕಾರ್ಯಕ್ರಮ ರಾಷ್ಟ್ರ ನೀತಿ ಅಂತ ಹೇಳಿ. ಸೊ ಇದರ ಅಡಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಹಾಗೇನೆ ವೀರ ಸಾವರ್ಕರ್ ಸೇರಿದಂತೆ ಹಲವಾರು ಹೋರಾಟಗಾರರ ಕುರಿತು ಹೊಸ ಪಠ್ಯವನ್ನ, ಒಂದು ತೆರೆಮರೆಯ ನಾಯಕರು ಅಂತೇಳಿ ಹೊಸ ಪಠ್ಯ ವಿಭಾಗವನ್ನೇ ಒಂದು ಅಳವಡಿಕೆ ಮಾಡಿ RSS ಬಗ್ಗೆ ಹಾಗೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಬೇಕು ಅಂತ ಹೇಳಿ ಈ ಒಂದು ರಾಷ್ಟ್ರ ನೀತಿ ಎಂಬ ಕಾರ್ಯಕ್ರಮದಲ್ಲಿ ಒಂದು ಪಾಠವನ್ನ ಅಳವಡಿಕೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಹಾಗೇನೆ ಏನಕ್ಕೆ ಈ ಒಂದು ಪಾಠನ ಅಳವಡಿಕೆ ಮಾಡಬೇಕು ಅಂತ ಮುಂದಾಗಿರೋದು ಅಂತ ಹೇಳಿದ್ರೆ, ರಾಷ್ಟ್ರದ ಬಗ್ಗೆ, ರಾಷ್ಟ್ರ ಗೌರವದ ಬಗ್ಗೆ, ಹಾಗೇನೆ ಮಕ್ಕಳಲ್ಲಿ ನಾಗರಿಕ ಪ್ರಜ್ಞೆಯನ್ನ ಅರಿವು ಮೂಡಿಸುವಂತಹದ್ದು, ಹಾಗೇನೆ ರಾಷ್ಟ್ರ ಗೌರವ, ಹಾಗೇನೆ ನೈತಿಕ ಆಡಳಿತ, ಹಾಗೆ ಮೂಲಭೂತ ಕರ್ತವ್ಯಗಳ ಕುರಿತು ಮಕ್ಕಳಲ್ಲಿ ಸುದೀರ್ಘವಾದ ಅರಿವನ್ನ 1ರಿಂದ 12ನೇ ತರಗತಿವರೆಗೆ ಅರಿವು ಮೂಡಿಸಬೇಕು ಅನ್ನುವಂತಹ ದೃಷ್ಟಿಯಿಂದ, ಉದ್ದೇಶದಿಂದ ಈ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಹಾಗೆಯೇ ವೀರ ಸಾವರ್ಕರ್ ಸೇರಿದಂತೆ ಹಲವು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಪಠ್ಯದಲ್ಲಿ ಅಳವಡಿಕೆ ಮಾಡಲಿಕ್ಕೆ ಉದ್ದೇಶಿಸಲಾಗಿದೆ. ಸೊ ಅದಕ್ಕೆ ಈಗಾಗಲೇ ಪಠ್ಯವನ್ನು ಸಹ, ಅಂದ್ರೆ ಪುಸ್ತಕಗಳನ್ನು ಸಹ ಈಗಾಗಲೇ ಪ್ರಿಂಟ್ ಮಾಡಲಾಗಿದೆ. ಇವಾಗ ಶಿಕ್ಷಕರಿಗೆ ಈ ಒಂದು ಹೊಸ ಪಾಠಗಳನ್ನ ಬೋಧನೆ ಮಾಡಲಿಕ್ಕೆ ತರಬೇತಿಯನ್ನು ಸಹ ನೀಡುತ್ತಿರುವಂತದ್ದು. ಹಾಗೆ ಈ ಹೊಸ ಶೈಕ್ಷಣಿಕ ಕಾರ್ಯಕ್ರಮವನ್ನ ಜಾರಿಗೆ ತರುತ್ತಿರುವುದು ನಮ್ಮ ಕರ್ನಾಟಕ ಸರ್ಕಾರದಲ್ಲಂತೂ ಅಲ್ವೇ ಅಲ್ಲ. ನಾನು ಉದಾಹರಣೆಗೆ ತಗೊಂಡೆ, ಯಾಕಂದ್ರೆ ಕರ್ನಾಟಕದಲ್ಲಿ BJP ಸರ್ಕಾರ ಇದ್ದಾಗ RSS ಬಗ್ಗೆ ಹಾಗೇನೆ RSS ಸಂಸ್ಥಾಪಕರ ಬಗ್ಗೆ ಪಾಠವನ್ನ ಅಳವಡಿಸಬೇಕು ಅಂತ ಹೇಳಿ ಮುಂದಾಗುತ್ತೆ. ಅದಕ್ಕೆ ಆಲ್ರೆಡಿ ಹೆಡಗೇವಾರ್ ಬಗ್ಗೆ
ಪಠ್ಯವನ್ನು ಸಹ ಅಳವಡಿಸಲಾಗಿತ್ತು. ಆದರೆ ಅದಕ್ಕೆ ಎಷ್ಟು ವಿರೋಧ ವ್ಯಕ್ತವಾಯಿತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದವರಿಂದ ಅನ್ನೋದು ನಿಮ್ಗಾಗಲೇ ಗೊತ್ತಿದೆ. ಆದ್ರೆ ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ RSS ಬಗ್ಗೆನೂ ಬೇಡ, ವೀರ ಸಾವರ್ಕರ್ ಬಗ್ಗೆನೂ ಬೇಡ, ಹೆಡಗೇವಾರ್ ಬಗ್ಗೆನೂ ಬೇಡ ಅಂತೇಳಿ ಟಿಪ್ಪು ಸುಲ್ತಾನ್ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಬಂದು ಅವ್ರ ಬಗ್ಗೆ ಪಠ್ಯವನ್ನ ಇನ್ನಷ್ಟು ಹೆಚ್ಚು ಮಾಡ್ಲಿಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೆ ಇಂತಹ ಸಂದರ್ಭದಲ್ಲಿ ದೆಹಲಿ ಸರ್ಕಾರದಲ್ಲಿ ಈಗ ಇರುವಂತಹದ್ದು ಮುಖ್ಯಮಂತ್ರಿಗಳು ರೀತಾ ಗುಪ್ತಾರ್ ಅವರು, ಶಿಕ್ಷಣ ಸಚಿವರು ಆಶೀಶ್ ಸೂದ್ ರವರು. ಸೊ ಶಿಕ್ಷಣ ಸಚಿವರಾದಂತಹ ಆಶೀಶ್ ಸೂದ್ ರವರು ಮಕ್ಕಳಿಗೆ RSS ಬಗ್ಗೆ, ವೀರ ಸಾವರ್ಕರ್ ಬಗ್ಗೆ, ಹಾಗೆಯೇ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಒಂದು ತೆರೆಮರೆಯ ನಾಯಕರು ಅಂತೇಳಿ ವಿಶೇಷ ವಿಭಾಗವನ್ನೇ ತೆರೆದು ಒಂದು ಪಠ್ಯಕ್ರಮವನ್ನ ಜಾರಿಗೊಳಿಸಲಿಕ್ಕೆ ಮುಂದಾಗಿರುವಂತದ್ದು. ಸದ್ಯದಲ್ಲೇ ಅಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ, ದೆಹಲಿ ಸರ್ಕಾರದ ಶಾಲಾ ಮಕ್ಕಳಿಗೆ ಈ ಒಂದು ವಿಶೇಷ ಪಾಠಗಳು ಖಂಡಿತ ಸಿಗಲಿದೆ. ಇದು ದೆಹಲಿ ಸರ್ಕಾರದಲ್ಲಿ ತಂದಿರುವಂತಹ ರಾಷ್ಟ್ರ ನೀತಿ ನೂತನ ಶೈಕ್ಷಣಿಕ ಕಾರ್ಯಕ್ರಮವಾಗಿದೆ. ನಮ್ಮ ಕರ್ನಾಟಕದಲ್ಲಂತೂ ಇದಲ್ಲ. ಹಾಗಾಗಿ ಇತಿಹಾಸ ಏನಿದೆಯೋ ಅದನ್ನ ಪಠ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನೀಡಿದ್ರೇನು, ಉತ್ತರ ಪ್ರದೇಶ ಸರ್ಕಾರ ನೀಡಿದ್ರೇನು, ಅಥವಾ ದೆಹಲಿ ಸರ್ಕಾರ ನೀಡಿದ್ರೇನು, ಈಗ ಟಿಪ್ಪು ಸುಲ್ತಾನ್ ರವರು ನಂಜನಗೂಡ್ಗೆ ದಿವಾನ್ ಪೂರ್ಣಿಯವರವರ ಒಂದು ಹೇಳಿಕೆ ಮೇರೆಗೆ, ಅಂದ್ರೆ ಅವರು ಹೇಳಿರುವಂತೆ ಈ ಆನೆಯನ್ನ ಕೊಡುಗೆಯಾಗಿ ಕೊಟ್ಟ ಒಂದು ಉದಾಹರಣೆ ಟಿಪ್ಪು ಸುಲ್ತಾನ್ ರವರು. ಸೊ ಅದನ್ನ ಇತಿಹಾಸ, ಈಗ ಪಠ್ಯ ಪುಸ್ತಕಗಳು ಇರೋದೇ ಇತಿಹಾಸವನ್ನ ಹೇಳಿ. ಆ ಇತಿಹಾಸ ಟಿಪ್ಪು ಸುಲ್ತಾನ್ ಬಗ್ಗೆ ಇದ್ರೆ ಏನು, ಅಥವಾ RSS ಬಗ್ಗೆ ಇದ್ರೇನು. ಈಗ RSS ಕುರಿತು ಪಠ್ಯಕ್ರಮದಲ್ಲಿ ಒಂದು ಪಾಠವನ್ನ ಸೇರಿಸೋದ್ರಿಂದ ಮಕ್ಕಳಿಗೆ ಸಿಗುತ್ತೆ, ಅಥವಾ RSS ಏನ್ ಮಾಡಿತ್ತು ಅನ್ನೋದು ಏನ್ ನಿಜ ಇದೆಯೋ ಆ ನಿಜನ, ಆ ಇತಿಹಾಸವನ್ನ ಸತ್ಯ ಎಷ್ಟಿದೆಯೋ ಅಷ್ಟನ್ನ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಯಾಕಂದ್ರೆ ಪಠ್ಯ ಪುಸ್ತಕಗಳು ಇರೋದೇ ಮಕ್ಕಳಿಗೆ ಇತಿಹಾಸವನ್ನ ಬೋಧನೆ ಮಾಡಿ ಅಲ್ವಾ. ಸೊ ಹಾಗಿದ್ರೆ ಇವಾಗ ಏನು ಪ್ರಿಯಾಂಕ್ ಖರ್ಗೆ ಅವರು RSS ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಿದ್ದು, RSS ಬ್ಯಾನ್ ಮಾಡ್ಬೇಕಾಗುತ್ತೆ ಅಂತ ಅವಾಗ ಹೇಳ್ತಿರ್ತಾರೆ. ಸೊ ಹಾಗೇನೆ DCM DK ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿ RSS ಪ್ರಾರ್ಥನಾ ಗೀತೆಯನ್ನ ಸಾಲುಗಳನ್ನ ಹಾಡಿ ವಿವಾದಕ್ಕೆ ಈಡಾಗಿದ್ರು. ಅದಕ್ಕೆ ಸಾಕಷ್ಟು ವಿರೋಧವು ವ್ಯಕ್ತವಾಗಿತ್ತು. ಸೊ ಇಂತಹ ಸಂದರ್ಭದಲ್ಲಿ ಇವಾಗ ದೆಹಲಿ ಸರ್ಕಾರ RSS ಕುರಿತು ಪಠ್ಯವನ್ನ ಶಾಲಾ ಮಕ್ಕಳಿಗೆ ಬೋಧನೆ ಮಾಡಲಿಕ್ಕೆ ಮುಂದಾಗಿರುವಂತಹದ್ದು. ಒಂದು RSS ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯನ ಇಟ್ಕೊಂಡಿರೋರಿಗೆ ಖಂಡಿತ ಇದು ಒಳ್ಳೆ ಸುದ್ದಿ. ಆದ್ರೆ ಬೇರೆಯವ್ರಿಗೆ ಯಾವ ರೀತಿ ಅಭಿಪ್ರಾಯನೋ ಗೊತ್ತಿಲ್ಲ ಇದು. ಸೊ ಇದಿಷ್ಟು ಇಂದಿನ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದು. RSS ಇವಾಗ ಶತಾಬ್ದಿ ದಿನಗಳನ್ನ ಆಚರಣೆ ಮಾಡಲಿಕ್ಕೆ ಮುಂದಾಗಿದೆ. 100 ವರ್ಷ. 1925 ಸೆಪ್ಟೆಂಬರ್ 27 ವಿಜಯದಶಮಿ ದಿನದಂದೇ RSSಗೆ ಅಡಿಗಳನ್ನ ಹಾಕಿದವರು ಹೆಡಗೇವಾರ್ ಅವರು. ಸೊ ಇವಾಗ ಇದೇ ಕಳೆದ ಸೆಪ್ಟೆಂಬರ್ 27ಕ್ಕೆ 100 ವರ್ಷವನ್ನ RSS ಪೂರೈಸಿದೆ. ಈ ಒಂದು ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಹಾಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಯಂ ಸೇವಕರ ಪಾತ್ರ ಏನೂ ಇಲ್ಲ ಅಂತ ಕಾಂಗ್ರೆಸ್ ಹೇಳಿದ್ರೆ, RSS ಹಾಗೆ ಬಿಜೆಪಿನವರು RSS ನ ಪಾತ್ರ, RSS ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುತ್ತಂತ ಹೇಳ್ತಾರೆ. ಹಾಗಾಗಿ ನಿಮ್ಗೆಲ್ಲ ನೆನಪಿರ್ಲಿ, 1947 ಆಗಸ್ಟ್ 15ರಂದು ನಮ್ಗೆ ಸ್ವಾತಂತ್ರ್ಯ ಬಂತು. 1947 ಸೆಪ್ಟೆಂಬರ್ 15ರಂದು, ಒಂದು ತಿಂಗಳ ನಂತರ ದೆಹಲಿಯ ಬಂಗಿ ಕಾಲೋನಿಯಲ್ಲಿ 500 ಸ್ವಯಂ ಸೇವಕರನ್ನ ಉದ್ದೇಶಿಸಿ ಗಾಂಧೀಜಿಯವರು ಮಾತನಾಡಿ. ಸೊ ಈ ಬಗ್ಗೆ ಯಾರಿಗಾದ್ರು ಗೊತ್ತಾ? ಸೊ ಇದನ್ನ ಯಾಕೆ ಹಾಗಿದ್ರೆ RSS ಸ್ವಯಂ ಸೇವಕರ ಕುರಿತು ಮಾತನಾಡಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋದ್ರೆ ಇತಿಹಾಸ ಸಿಕ್ಕೇ ಸಿಗುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ನ ಸ್ವಯಂ ಸೇವಕರ ಪಾತ್ರ ಏನು ಸ್ವಾತಂತ್ರ್ಯ ಹೋರಾಟದಲ್ಲಿ ಅನ್ನೋದು ಖಂಡಿತ ಸಿಕ್ಕೇ ಸಿಗುತ್ತೆ. ಸೊ ಇದಿಷ್ಟು ಹಿಂದಿನ ವಿಡಿಯೋ ಮಾಹಿತಿ ಆಯಿತು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಾನು ಬರ್ತೀನಿ. ನೋಡ್ತಾ ಇರಿ ನೀವು ಆಗಾಗ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.